ಸರ್, ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೆ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ಸರ್, ಸರ್ಕಾರ ಬರೋದಕ್ಕೆ ಅವ್ರ ಶ್ರಮ ಇದೆ, ಆ ರೀತಿ ಅಧಿಕಾರ ಪಡ್ಕೊಳ್ತಕ್ಕಂಥದ್ದು ಅವ್ರ ಹಕ್ಕು ಅಂತ ಮಾತೆತ್ತಿದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಈ ದೇಶದ ಜನರಿಗೆ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಪಾರ್ಟಿ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಒಂದು ಪಾರ್ಟಿ. ಅಧಿಕಾರಕ್ಕೆ ಬರಬೇಕಾದ್ರೆ ಕಾರ್ಯಕರ್ತರು ಬೇಕು ಅನ್ನುವಂಥದ್ದು ಸಹಜ. ಅದು ಕಾರ್ಯಕರ್ತರಿಂದಾಗಲಿ ಅಧಿಕಾರಕ್ಕೆ ಬರುವಂಥದ್ದು. ಆದರೆ ನೇರವಾಗಿ ಸರ್ಕಾರದ ದುಡ್ಡನ್ನು ಕಾರ್ಯಕರ್ತರ ಖಾತೆಗೆ ಹಾಕುವಂಥ ಒಂದು ಪ್ರಮೇಯವನ್ನು ಸೃಷ್ಟಿ ಮಾಡಿದ್ದು ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಭಾರತದಲ್ಲಿ ಮೊದಲ ಕೀರ್ತಿ ಸಲ್ಲಬೇಕಾದ್ರೆ ಅದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇದನ್ನು ಖಂಡಿತ ಈ ರಾಜ್ಯದ ಜನ ಸಹಿಸೋದಿಲ್ಲ. ಯಾಕಂತ ಹೇಳಿದ್ರೆ ಅಭಿವೃದ್ಧಿಗೆ ದುಡ್ಡು ಕೊಡಿ ಅಂತ ಕೇಳಿದರೆ ಈಗ ಸರ್ಕಾರದ ಹತ್ರ ದುಡ್ಡಿಲ್ಲ. ಆದರೆ ಇವತ್ತು ಅವರ ಕಾರ್ಯಕರ್ತರ ಅಕೌಂಟಿಗೆ ಹಾಕ್ತಕ್ಕಂಥ 60 ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರದ ಬಡವರ ತೆರಿಗೆ ಹಣ, ರೈತರ ತೆರಿಗೆ ಹಣ, ದಲಿತರ ಹಣ, SC ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಣ, ಹಿಂದುಳಿದ ವರ್ಗದವರ ಹಣ, ಈ ರಾಜ್ಯದ ಜನರ ಹಣವನ್ನು ಇವತ್ತು ಈ ರೀತಿ ದುರುಪಯೋಗ ಪಡಿಸ್ತಕ್ಕಂಥದ್ದನ್ನು ನಾವು ಖಂಡಿತವಾಗಿಯೂ ಇದನ್ನು ಖಂಡಿಸ್ತೇವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ರಾಜ್ಯದ ಜನತೆ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ಗೆ ತೋರಿಸ್ತದೆ ಅನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೀನಿ. ಶಾಸಕರನ್ನೇ ನೇಮಕ ಮಾಡಿ ಅಂತ ನಿಮ್ಮ ನಾಯಕರು ಆಗ್ರಹ ಮಾಡ್ತಿದ್ದಾರೆ. ನೋಡಿ, DPD ಮೂಲಕ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಪ್ರಕ್ರಿಯೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳನ್ನು ನೇರವಾಗಿ ಜನಸಾಮಾನ್ಯರ ಅಕೌಂಟಿಗೆ ಹಾಕ್ತಾರೆ. ಉದಾಹರಣೆಗೆ ಕೃಷಿ ಸನ್ಮಾನ್ ಯೋಜನೆ ನೇರವಾಗಿ ಈ ದೇಶದ ಜನರ ಕೃಷಿಕರ ಅಕೌಂಟಿಗೆ ಬರುತ್ತೆ. ಒಂದು ಬಟನ್ ಒತ್ತುವ ಮೂಲಕ ಎಲ್ಲ ದೇಶದ ರೈತರ ಅಕೌಂಟಿಗೆ ಬೀಳ್ತದೆ. ಅದೇ ರೀತಿ ಇವತ್ತು ಈ ಪ್ರಕ್ರಿಯೆಯನ್ನೇ ಅಳವಡಿಸ್ಕೊಂಡಿದ್ದಾರೆ ಕರ್ನಾಟಕ. ಇದನ್ನು ಏನಿದೆ ಸೂಪರ್ವೈಷನ್ ಮಾಡ್ಕೊಂಥದ್ದು? ಇದನ್ನು ರಿವ್ಯೂ ಮಾಡಬೇಕಾ? ಕ್ಷೇತ್ರದ MLAಗಳಿದ್ದಾರೆ. ನಾವು MLAಗಳು ರಿವಿಷನ್ ಮಾಡೋಕ್ಕಾಗತ್ತೆ. ತಹಶೀಲ್ದಾರ್ ಇದ್ದಾರೆ, EO ಇದ್ದಾರೆ, DC ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಅಂದರೆ ಹಾಗಾದರೆ ಈ ವ್ಯವಸ್ಥೆಯ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಇದು ಕೇವಲ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಾರ್ಯಕರ್ತರಿಗೆ ಅಭಿವೃದ್ಧಿಯ ಮೂಲಕ ಅವರನ್ನು ಸಂತೋಷ ಮಾಡಲಿಕ್ಕಾಗಲ್ಲ. ಕಟ್ಟ ಕಡೆಯದಾಗಿ ಅವರ ಜೇಬಿಗೆ ದುಡ್ಡು ಕೊಟ್ಟಾದರೆ ಅವರನ್ನು ಸಮಾಧಾನಪಡಿಸುವ ಅಂತ ಹೇಳುವಂಥ ವ್ಯವಸ್ಥೆ ಇದು ಅಷ್ಟೇ.